जय गरुड़ सुपर्ण श्रीमते श्री लक्ष्मी नृसिंह दिव्य पादुका सेवक श्रीवन षडोप श्री नारायण यतीन्द्र महादेशिकाय नमः। श्रीमते श्रीवन षडोप श्री रंगनाथ यतीन्द्र महादेशिकाय नमः। श्रीमते वात्स्य श्री कृष्णमार्य महादेशिकाय नमः। अस्मद्गुरुभ्यो नमः। ಗುರುಪೂರ್ಣಿಮೆಯ ದಿನವಾದ ಇಂದು ಗುರುಪೂರ್ಣಿಮೆಯ ಶುಭಾಶಯಗಳನ್ನು ನನ್ನ ಗುರುವರಿಯರಿಗೆ ಅಡಿಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಗುರುವರಿಯರಿಗೂ ಅಡಿಯನ ಪ್ರಣಾಮಗಳು. ಇವತ್ತಿನ ದಿನ ಈ ಗುರುಪೂರ್ಣಿಮೆಯಾದ್ದರಿಂದ ಇವತ್ತು ಗುರುವಿನ ಸ್ಮರಣೆ ಅತ್ಯಂತ ಅವಶ್ಯಕ. ಹಾಗಂದರೆ ಮಿಕ್ಕಿದ ದಿನಗಳು ಗುರುವಿನ ಸ್ಮರಣೆ ಬೇಕಾಗಿಲ್ಲ ಅನ್ನೋ ಅರ್ಥವೇ ಅಂತ ಪ್ರಶ್ನೆ ಬರುತ್ತೆ. ಅದು ಹಾಗಲ್ಲ. ಎಲ್ಲ ದಿನಗಳಲ್ಲೂ ನಮಗೆ ಆ ಗುರುವಿನ ಸ್ಮರಣೆ ಅತ್ಯಂತ ಅವಶ್ಯಕ. ಹಾಗಿರಬೇಕಾದ್ರೆ ಮುಖ್ಯವಾಗಿ ಗುರುವಿನ ಸ್ಮರಣೆ ಇವತ್ತು ಅತ್ಯವಶ್ಯಕ. ಇದು ಹೇಗೆ ಅಂತ ಅಂದರೆ, ನಮ್ಮ ತಂದೆ ತಾಯಿಗಳಿಗೆ ಅವರ ಸ್ಮರಣೆ ಮಾಡುವಂಥದ್ದು ಹೇಗೆ ಪ್ರತಿದಿನ ಅವಶ್ಯಕವೋ ಅದೇ ರೀತಿ ಫಾದರ್ಸ್ ಡೇ, ಮದರ್ಸ್ ಡೇ ಹೀಗೆಲ್ಲ ಕೊಂಡಾಡ್ತೀವಲ್ಲ, ಇದು ನಮ್ಮ ದೇಶದಿಂದ ಬರದೇ ಇದ್ರೂ ಸಹ ಅವತ್ತಿನ ದಿನ ವಿಶೇಷವಾಗಿ ಫಾದರ್ಸ್ ಡೇ ದಿನ ನಮ್ಮ ತಂದೆಯನ್ನು ಕೊಂಡಾಡೋದು, ಮದರ್ಸ್ ಡೇ ದಿನ ನಮ್ಮ ತಾಯಿಯನ್ನು ಕೊಂಡಾಡೋದು, ಹೀಗೆ ನಾವು ಮಾಡೋ ಹಾಗೆ ಇವತ್ತು ಸಹ ನಮ್ಮ ಗುರುವರಿಯರನ್ನು ಸ್ಮರಿಸಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಮತ್ತು ಶಿಷ್ಯರಾದ ನಮಗೆ ಅದು ಅತ್ಯಂತ ವಿಶೇಷವಾದ್ದು. ಗುರುವರಿಯರನ್ನು ಸ್ಮರಿಸಿಕೊಳ್ಳುವಂಥದ್ದು, ಗುರುವರಿಯರು ಮಾಡಿರುವಂತಹ ಕೆಲಸಗಳನ್ನು ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ಮನೋವಾಕ್ಕಾಯಗಳಿಗೆ ಶುದ್ಧಿಯನ್ನು ದೊರಕಿಸಿಕೊಡುವಂಥದ್ದು. ಹೀಗಿರೋದ್ರಿಂದನೇ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಅಡಿಯನಿಗೆ ತಿಳಿದಷ್ಟು ಮಟ್ಟಕ್ಕೆ ನಮ್ಮ ಕಾಲಕ್ಷೇಪ ಆಚಾರ್ಯರಾದಂತಹ ಶ್ರೀ ಉಭಯ ವೇದಾಂತಾಚಾರ್ಯ ಮುಕುಂದಗಿರಿ ವಂಕೀಪುರಂ ಶ್ರೀ ಅನಂತ ಪದ್ಮನಾಭಾಚಾರ್ಯ ಸ್ವಾಮಿಯವರ ಬಗ್ಗೆ, ಅಂದರೆ ಡಾಕ್ಟರ್ ಶ್ರೀ APN ಸ್ವಾಮಿಯವರ ಬಗ್ಗೆ, ಅವರೊಂದಿಗೆ ಇದ್ದು ಅನುಭವಿಸಿರುವಂತಹ ಕೆಲವೊಂದು ಘಟನೆಗಳು, ಅದರಿಂದ ತಿಳಿದಿರುವಂತಹ ಕೆಲವೊಂದು ಗುಣಗಳು, ಅದರ ಬಗ್ಗೆ ಇವತ್ತು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದರಲ್ಲಿ ಆಚಾರ್ಯರ ಲಕ್ಷಣವನ್ನು ನಾವು ಸಾಮಾನ್ಯವಾಗಿ ನೋಡಬೇಕು ಅಂತ ಅಂದರೆ, ಆಚಾರ್ಯ ಲಕ್ಷಣವನ್ನು ಒಂದು ವಾಕ್ಯದ ಮೂಲಕ, ಒಂದು ಸೂತ್ರದ ಮೂಲಕವೂ ಹೇಳೋದುಂಟು. ನಾವು ಇನ್ನೂ ಬೇರೆ ಶ್ಲೋಕಗಳು, ಉದಾಹರಣೆಗೆ ಸ್ವಾಮಿ ವೇದಾಂತ ದೇಶಿಕರು ಮಾಡಿರುವಂತಹ ಶ್ಲೋಕ, ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ತ್ಯಾ ಸಮೇತಂ ದಂಭಾಸೂಯ. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯ ಸಾಧುವೃತ್ತ್ಯಾ ಸಮೇತಂ ದಂಭಾಸೂಯಾದಿಮುಕ್ತಂ ಜಿತವಿಷಯಿಗಣಂ ದೀರ್ಘಬಂಧುಂ ದಯಾಳುಂ ಸ್ಖಾಲಿತ್ಯೇ ಶಾಸಿತಾರಂ ಸ್ವಪರಹಿತಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ಹೀಗೆ ಸ್ವಾಮಿ ವೇದಾಂತ ದೇಶಿಕರು ತಮ್ಮ ನ್ಯಾಸವಿಂಶತಿಯ ಮೊದಲ ಶ್ಲೋಕದ ಮೂಲಕ ಒಬ್ಬ ಆಚಾರ್ಯ ಎಂದರೆ ಹೇಗಿರಬೇಕು, ಆಚಾರ್ಯ ಅನ್ನೋದಕ್ಕೆ ಲಕ್ಷಣಗಳು ಏನು ಅನ್ನೋದಕ್ಕೆ ಈ ಶ್ಲೋಕವನ್ನು ತೋರಿಸಿದ್ದಾರೆ. ಇದರಲ್ಲಿ ಹೇಳುವಂತಹ 14 ಗುಣಗಳನ್ನು ನಾವು ನೋಡ್ಬೋದು. ಈ 14 ಗುಣಗಳು ಯಾವ ರೀತಿ ಒಬ್ಬ ಆಚಾರ್ಯರಿಗೆ ಸರಿ ಹೊಂದುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಹೋದರೆ ಅದು ಸಾಮಾನ್ಯವಾಗಿ ಎಲ್ಲ ಆಚಾರ್ಯರಿಗೂ ಸರಿ ಹೊಂದುತ್ತೆ. ಇಲ್ಲದೆ ಹೋದರೆ ನಾವು ಅವ್ರನ್ನ ಆಚಾರ್ಯರು ಅಂತ ಕರೆಯೋದಕ್ಕೂ ಸಾಧ್ಯವಿಲ್ಲ, ಹಾಗೆ ಸ್ವೀಕರಿಸೋದಕ್ಕೂ ಸಾಧ್ಯವಿಲ್ಲ. ಹಾಗೆ ಆ ಕ್ರಮದಲ್ಲಿ ಇವತ್ತಿನ ದಿನ ನನ್ನ ಕಾಲಕ್ಷೇಪ ಆಚಾರ್ಯರಾದಂತಹ ಡಾಕ್ಟರ್ ಶ್ರೀ APN ಸ್ವಾಮಿಯವರ ಗುಣಗಳನ್ನು, ಅವರೊಂದಿಗೆ ಅನುಭವಿಸಿರುವಂತಹ ಕೆಲವೊಂದು ಘಟನೆಗಳು, ಅವರೊಂದಿಗೆ ಹೋದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳು, ಆಗ ಅನುಭವಿಸಿರುವಂತಹ ಗುಣಗಳನ್ನು ಇವತ್ತು ಇಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಸಿದ್ಧಂ ಸತ್ಸಂಪ್ರದಾಯ ಅಂತ ಹೇಳಿದ್ರೆ ಈಗಾಗಲೇ ಅವರ ಒಂದು ಬ್ಯಾಕ್ಗ್ರೌಂಡನ್ನು ನೋಡೋದ್ರೆ, ಬ್ಯಾಕ್ಗ್ರೌಂಡ್ ಅಂದರೆ ಇಲ್ಲಿ ಸಾಮಾನ್ಯ ಹೆಣ್ಣನ್ನು ನೋಡಬೇಕಾದ್ರೆ, ಗಂಡನ್ನು ನೋಡಬೇಕಾದ್ರೆ ಮದುವೆಗೆ ಅವರು ಎಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ಬಂದಿದ್ದಾರೆ, ಅವರ ಒಂದು ಶಿಕ್ಷಣ ಯಾವ ಮಟ್ಟಕ್ಕಾಗಿದೆ, ಅವ್ರ ಸ್ಟೇಟಸ್ ಎಂಥದ್ದು, ಇದೆಲ್ಲ ಇವತ್ತು ಸಾಮಾನ್ಯವಾಗಿ ನಾವು ಹೆಣ್ಣು ಗಂಡು ಮದುವೆಗೆ ನೋಡಬೇಕಾದ್ರೆ ನೋಡ್ತೀವಿ. ಆ ಬ್ಯಾಕ್ಗ್ರೌಂಡ್ನ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ಮತ್ಯಾವ ಬ್ಯಾಕ್ಗ್ರೌಂಡ್ ಅಂತ ಅಂದರೆ, ಇಲ್ಲಿ ಅವರು ಕಲಿತುಕೊಂಡಿರುವಂತಹ ವಿದ್ಯೆ, ಆ ಅಧ್ಯಾತ್ಮ ವಿದ್ಯೆ ಎಲ್ಲಿಂದ ಕಲಿತಿದ್ದಾರೆ ಅಂತ ನೋಡಿದ್ರೆ ಅದು ನಮ್ಮ ಶ್ರೀ ಉಭಯ ವೇದಾಂತಾಚಾರ್ಯ ಪುರುಸೈ ನಡಾದೂರ್ ಶ್ರೀಭಾಷ್ಯ ಸಿಂಹಾಸನಂ ವಾತ್ಸ್ಯ ಶ್ರೀ ಕೃಷ್ಣಮಾರ್ಯ ಮಹಾದೇಶಿಕನ್ ಸ್ವಾಮಿಯವರು, ಅವರನ್ನು ಪುರುಸೈ ಸ್ವಾಮಿ ಅಂತ ಕರೆಯೋದು ಉಂಟು.
ಅವರಿಂದ ಕಲ್ತಿದ್ದಾರೆ. ಹಾಗೆ ಅವರು ಯಾರ ಹತ್ರ ಕಲ್ತಿದ್ದಾರೆ ಅಂತ ನೋಡಿದ್ರೆ ಶ್ರೀಮದ್ ಇಂಜಿಮೇಡ್ ಅಳಶಂಕರ್ ಬಳಿ ತಮ್ಮ ಈ ಅಧ್ಯಾತ್ಮ ವಿದ್ಯೆಯ ಕಲಿಕೆಯನ್ನು ಮಾಡಿದ್ದಾರೆ. ಹಾಗೆ ಅವರು ಯಾರ ಹತ್ರ ಕಲ್ತಿದ್ದಾರೆ ಅಂತ ಅಂದರೆ ಅದು ಹಾಗೆ ಅಹೋಬಿಲ ಮಠದ ಪರಂಪರೆಯಲ್ಲಿ ಮೇಲೆ ಹೋಗಿ 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 ಕೊನೆಯಲ್ಲಿ ಅದು ಎಲ್ಲಿ ಹೋಗಿ ಸೇರುತ್ತೆ ಅಂತ ಅಂದರೆ ಆ ಶ್ರೀಮನ್ ನಾರಾಯಣನ ಬಳಿ ಹೋಗಿ ಸೇರುತ್ತೆ. ಹೀಗೆ ಸಿದ್ಧಂ ಸತ್ಸಂಪ್ರದಾಯ ಅಂತ ಅಂದರೆ ಅಲ್ಲಿಂದ ಕಲ್ತದ್ದು ಉಂಟು, ಆ ವಿದ್ಯೆನ ಹಾಗೆ ಬಿಟ್ಟುಬಿಟ್ರು ಅನ್ನೋ ಅರ್ಥ ಅಲ್ಲದೆ ಆ ವಿದ್ಯೆಯಲ್ಲೇ ನಿಷ್ಠೆಯಾಗಿ ಅದರಲ್ಲೇ ಇದ್ದು ಅದರಿಂದ ಹೊರಗೆ ಬರದೆ, ಅಂದರೆ ಅದನ್ನೇ ಮುಖ್ಯವಾಗಿ ಪರಿಗಣಿಸಿ ಅದನ್ನೇ ಯಾವಾಗಲೂ ಫೋಕಸಲ್ಲಿ ಇಟ್ಕೊಂಡು ಇರುವಂಥವ್ರು ಅಂತ ಹೇಳಿ ನಮ್ಮ APN ಸ್ವಾಮಿಯವರಲ್ಲೂ ಕೂಡ ಈ ಒಂದು ಗುಣವನ್ನು ನಾವು ನೋಡ್ಬೋದು. ಹಾಗೆ ಸಿದ್ಧಂ ಸತ್ಸಂಪ್ರದಾಯ ಆಗೋಯ್ತು. ಹಾಗೆ ಸ್ಥಿರಧಿಯ ಮನಗಂ ಎರಡನೇದು ನಾವು ನೋಡಬೇಕು ಅಂತ ಅಂದರೆ ಅವರ ಈ ಒಂದು ಬುದ್ಧಿಯಾದದ್ದು ಸ್ಥಿರವಾಗಿ ಇರಬೇಕು. ಯಾವುದರಲ್ಲಿ? ಅವರು ಕಲಿತಿರುವಂತಹ ವಿಷಯದಲ್ಲಿ. ಇದು ಪ್ರಪತ್ತಿಯ ವಿಷಯವಾಗಿ ಈ ನ್ಯಾಸ ವಿಂಶತಿ ಅನ್ನುವಂತಹ ಸ್ತೋತ್ರ ಹೇಳಿದ್ರೂ ಸಹ ಇದರಲ್ಲಿ ಉಪೇಯವಾದಂತಹ ಆ ಭಗವಂತನಲ್ಲೇ ಅವರು ಸ್ಥಿರವಾದ ಒಂದು ಬುದ್ಧಿಯನ್ನು ಇಟ್ಕೋಬೇಕು ಅನ್ನುವಂಥದ್ದು ಒಂದು ಅರ್ಥವಾದರು. ಹಾಗೆ ಮುಖ್ಯವಾಗಿ ಈ ಭಗವಂತನ ಗುಣಗಳು ಹಾಗೆ ಮತ್ತಿತರ ವೇದಾಂತ ವಿಚಾರಗಳು ಏನೇನು ಬಂದಿದೆ ಆ ಗುರು ಪರಂಪರೆಯ ಮೂಲಕ ಶಿಕ್ಷಣ ಮೂಲಕ ಏನೇನು ಸಿಕ್ಕಿದೆ ಅದೆಲ್ಲದರಲ್ಲೂ ತಮ್ಮ ಬುದ್ಧಿಯನ್ನು ಹಾಗೆ ಸ್ಥಿರವಾಗಿಡಬೇಕು. ಹಾಗೆ ತಮ್ಮ ಬುದ್ಧಿಯನ್ನು ಸ್ಥಿರವಾಗಿ ಇಟ್ಕೊಂಡಿರೋರು ನಮ್ಮ ಡಾಕ್ಟರ್ ಶ್ರೀ APN ಸ್ವಾಮಿಯವರು. ಅದಲ್ಲದೆ ನಮ್ಮ ಸ್ವಾಮಿಯವರು ಇನ್ನೂ ಒಂದು ಮುಖ್ಯವಾಗಿ ವಿಷಯವನ್ನು ಹೇಳಬೇಕು ಅಂತ ಅಂದರೆ ಅವರು ಬಹಳಷ್ಟು ಲೌಕಿಕವಾದಂತಹ ಉದಾಹರಣೆಗಳನ್ನು ಹೇಳ್ತಾರೆ ನಮಗೆ ನಮ್ಮ ಕಾಲಕ್ಷೇಪದಲ್ಲಿ. ಅದಕ್ಕಾಗಿ ನಮ್ಮ ಸ್ವಾಮಿಯವರು ಸ್ಥಿರವಾದ ಬುದ್ಧಿಯನ್ನು ಈ ವಿಷಯಗಳಲ್ಲಿ ಹೊಂದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗೆ ಲೌಕಿಕವಾದ ವಿಷಯಗಳನ್ನು ಉದಾಹರಣೆಯಾಗಿ ತೋರಿಸೋದಕ್ಕೆ ಕಾರಣವೇ ನಮಗೆ ಚೆನ್ನಾಗಿ ಅರ್ಥವಾಗಲಿ ಅನ್ನುವಂಥ ಕಾರಣಕ್ಕಾಗಿಯೇ ಹೊರತು ಅವರು ಇದರಲ್ಲಿ ಸ್ಥಿರವಾದ ಬುದ್ಧಿ ಅವ್ರಿಗಿಲ್ಲ, ಅದಕ್ಕಾಗಿ ಅವರು ಇಂಥ ಮಾತುಗಳನ್ನೆಲ್ಲ ಆಡ್ತಾರೆ ಅಂತ ಹೇಳೋದು ಖಂಡಿತ ಸಾಧ್ಯವಿಲ್ಲ. ಈಗ ಮತ್ತು ಇದರಲ್ಲಿ ಒಂದು ವಿಶೇಷವಾದ ಅಂಶವನ್ನು ನಾವು ಗಮನಿಸಬೇಕು. ಅದೇನು ಅಂತಂದರೆ ಅವರು ಇಂಥ ಲೌಕಿಕವಾದ ದೃಷ್ಟಾಂತಗಳನ್ನು ಹೇಳಿದ್ರೂ ಸಹ ಆ ಲೌಕಿಕವಾದ ದೃಷ್ಟಾಂತಗಳು ಯಾವುದೇ ಆಗಿರಲಿ ಅದರಲ್ಲಿ ಆ ಸತ್ಸಂಪ್ರದಾಯ ವಿಷಯ, ಸತ್ಸಂಪ್ರದಾಯ ಸಿದ್ಧಂ ಅಂತ ನಾವೀಗ ಆಗಲೇ ಏನು ನೋಡಿದ್ವಿ, ಆ ಸತ್ಸಂಪ್ರದಾಯ ವಿಷಯವನ್ನು ಸಂಬಂಧಪಡಿಸಿ ಹೇಳೋದನ್ನು ನಾವು ಖಚಿತವಾಗಿ ನೋಡ್ತೀವಿ. ಅದರಲ್ಲೂ ಅದು ನಮಗೆ ಹಾಗೆ ಹೋಗಿ ಮನಸ್ಸಿನಲ್ಲಿ ನಾಟತ್ತೆ ಆಗ್ಲೇನೆ. ಆದ್ದರಿಂದ ಸ್ಥಿರಧಿಯ ಮನಗಂ ಅನ್ನುವಂಥದ್ದು ಕೂಡ ನಾವು ಹೀಗೆ ನೋಡ್ಬೋದು. ಶ್ರೋತ್ರಿಯಂ ಅಂತ ಅಂದರೆ ಈಗಾಗಲೇ ಅವರು ಶಿಕ್ಷಣವನ್ನು ಮಾಡಿದ್ದಾರೆ. ಎಂಥ ಶಿಕ್ಷಣ? ಉಭಯ ವೇದಗಳ ಅಧ್ಯಯನ, ಅದರ ಜೊತೆಗೆ ವೇದಾಂತದ ಕಾಲಕ್ಷೇಪ, ಇವೆಲ್ಲವೂ ಸಹ ಪುರುಷ ಸ್ವಾಮಿ ಅವರ ಬಳಿ ಆಗಿದೆ. ಹೀಗೆ ಬ್ರಹ್ಮನಿಷ್ಠಂ ಅನ್ನೋದನ್ನ ಈಗಾಗಲೇ ನಾನು ಬಹಳಷ್ಟು ಸ್ಥಿರಧಿಯ ಮನಗಂನಲ್ಲೇ ಹೇಳಿದ್ದೇನೆ. ಹೇಗೆ ಬ್ರಹ್ಮನಿಷ್ಠಂ ಅಂತ ಅಂದರೆ ಅದರಲ್ಲಿ ಅವರು ಪಡೆದಿರುವಂತಹ ಶಿಕ್ಷಣದಲ್ಲೇ ಬುದ್ಧಿ ಇರುವಂಥದ್ದು ಸ್ಥಿರವಾಗಿ. ಇಲ್ಲಿ ನಾವು ಬ್ರಹ್ಮನಿಷ್ಠಂ ಅಂತ ಹೇಳೋದು ಅವನೇ ಉಪಾಯಗಳಾಗಿ ಎಲ್ಲವೂ ಹೋಗಿ ಅವನಲ್ಲೇ ಪರ್ಯವಸನ ಆಗಬೇಕು, ಅವನಲ್ಲೇ ಮುಗಿಬೇಕು ಅಂತ ಹೇಳಿ ಎಲ್ಲದರಲ್ಲೂ ಅವನ ಒಂದು ಸಂಬಂಧವನ್ನು ತರುವಂಥದ್ದು. ಎಲ್ಲೇ ಏನನ್ನು ನೋಡಿದ್ರೂ ಸಹ ಅದು ಸತ್ಸಂಪ್ರದಾಯ ವಿಷಯವಾಗಿ ಸಂಬಂಧಿಸುವಂಥದ್ದು. ಆ ಒಂದು ಸಾಮರ್ಥ್ಯ, ಪ್ರತಿಭೆ ಎಲ್ಲವೂ ಸಹ ತಮ್ಮ ಆಚಾರ್ಯರಾದಂತಹ ಪುರುಷ ಸ್ವಾಮಿಯವರ ಅನುಗ್ರಹದಿಂದ ನಮ್ಮ ಸ್ವಾಮಿಗೆ ದೊರಕಿದೆ. ಹಾಗೆ ಸತ್ವಸ್ಥಂ ಅಂತ ಅಂದರೆ ಯಾವಾಗಲೂ ಸತ್ವಗುಣದಲ್ಲಿ ಇರುವಂಥದ್ದು. ಇದು ಮುಖ್ಯವಾಗಿ ಇಲ್ಲಿ ಹೇಳುವಂಥ ವಿಷಯ ಅಡಿಯೇನು ಬಂದು ನಮ್ಮ ಸ್ವಾಮಿ ಸಂಕಲ್ಪ ಸೂರ್ಯೋದಯ ನಾಟಕದ ಬಗ್ಗೆ ಹೇಳಿದ್ದಾರೆ. ಆ ಸಂಕಲ್ಪ ಸೂರ್ಯೋದಯ ನಾಟಕದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳಿರುವಂಥ ಒಂದೊಂದು ಗುಣಗಳು ಪಾತ್ರಗಳಾಗಿ ಬರೋದ್ರಿಂದ ಆ ಗುಣಗಳು ಪಾತ್ರಗಳಾಗಿ ಬರುವಂತಹ ಸಮಯದಲ್ಲಿ ದೇಶದ ನಂತರವು ಒಬ್ಬನಿಗೆ ಅವಮಾನ ಅಂತ ಆಯಿತು ಅಂತಂದರೆ, ಅಥವಾ ಇಂಥ ಯಾವುದೋ ಒಂದು ವಿಷಯ ನಡೀತು ಅದರಿಂದ ಅವಮಾನಗೊಳ್ಳೋ ರೀತಿ ನಡೆದಿದೆ ಅಂತ ಅಂದರೆ ಅದನ್ನು ಅವಮಾನವಾಗಿ ಪರಿಗಣಿಸದೇ ಇರುವಂಥದ್ದು. ಇದನ್ನು ನಮ್ಮ ಸ್ವಾಮಿಯ ಬಳಿ ನೋಡ್ಬೋದು. ಅನೇಕ ಘಟನೆಗಳಲ್ಲಿ ನಾನು ನೋಡಿದ್ದೀನಿ. ಯಾವುದೋ ಒಂದು ಕಾರ್ಯ ನಡಿಬೇಕು, ಉದಾಹರಣೆಗೆ ಯಾವುದೋ ಒಂದು ಉತ್ಸವ ನಡೆಸ್ತಾ ಇದ್ದಾರೆ, ಹಾಗೆ ಯಾವುದೋ ಒಂದು ಕಾರ್ಯ ನಡಿಬೇಕು. ಅದು ನಡೆಯುವಂಥ ಸಮಯದಲ್ಲಿ ಅದಕ್ಕೆ ಎಷ್ಟೋ ವ್ಯವಸ್ಥೆಗಳನ್ನು ಮಾಡಬೇಕು, ಆಯೋಜನೆಗಳನ್ನೆಲ್ಲ ಮಾಡಬೇಕು. ಅಂಥ ಸಮಯದಲ್ಲಿ ಅಲ್ಲಿ ಕಾರ್ಯವನ್ನು ಪರ್ಫೆಕ್ಟಾಗಿ ಮುಗಿಸೋದು ಒಂದೇ ಅವರ ಅಲ್ಲಿ ಗುರಿಯಾಗಿರುತ್ತೆ ಹೊತ್ತು ಅದನ್ನು ಬಿಟ್ಟು ಮಧ್ಯದಲ್ಲಿ ಅವ್ರಿಗೆ ಏನೋ ಒಂದು ಅವಮಾನ ನಡೀತು ಅಥವಾ ಯಾರೋ ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಅಂತ ಎಲ್ಲ ಆ ವಿಷಯಗಳು ಬಂದರೂ ಸಹ ಕಾರ್ಯವನ್ನು ಮುಗಿಸೋದ್ರಲ್ಲಿ ಮಾತ್ರವೇ ಅವರ ಫೋಕಸ್ ಇರುತ್ತೆ ಹೊತ್ತು ಬೇರೆ ಅವ್ರಿಗೆ ನಡೆದಂತಹ ಮಾತುಗಳು, ಅವರು ಕೇಳಿ ಬಂದಂತಹ ಮಾತುಗಳು ಇಂಥದ್ರಲ್ಲಿ ಅವರ ಬುದ್ಧಿ ಹೋಗೋದಿಲ್ಲ. ಇದನ್ನು ನಾನು ಪ್ರತ್ಯಕ್ಷವಾಗಿ ಬಹಳಷ್ಟು ಸಮಯಗಳಲ್ಲಿ ಕಂಡಿದ್ದೀನಿ. ಸತ್ಯವಾಚಂ ಅಂತ ಅಂದರೆ ಇಲ್ಲಿ ಭ್ರಮೆ ಮತ್ತು ವಂಚನೆಗಳು, ಇಂಥದ್ದೆಲ್ಲ ಭ್ರಮೆಯಿಂದ ಕೂಡಿದಂತಹ ವಿಷಯಗಳನ್ನು ಹೇಳುವಂಥದ್ದು, ವಂಚನೆಯಿಂದ ಯಾವುದೋ ಒಂದು ವಿಷಯನ ಹೇಳೋದು, ಬೇರೆಯವ್ರಿಗೆ ವಂಚಿಸಿ ಹೇಳುವಂಥದ್ದು, ಇದೆಲ್ಲ ಯಾವುದೂ ಇಲ್ಲದೆ ಅವರು ಭೂತಹಿತವಾಕ್ಯಂ ಸತ್ಯಂ ಅಂತ ಹೇಳ್ತೀವಿ. ಆ ರೀತಿ ಯಾವುದು ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಸರಿಯಾಗಿ ಆ ಭೂತ ಅಂದರೆ ಆ ಒಬ್ಬ ಜೀವನಿಗೆ ಅದು ಅತ್ಯಂತ ಹಿತವಾಗಿರುತ್ತೋ ಅಂತಹ ಸತ್ಯವಾಕ್ಯವನ್ನು, ಅಂಥ ಸತ್ಯವಾಕನ್ನು ಅವರು ಉದ್ದೇಶಿಸ್ತಾರೆ. ಆದ್ದರಿಂದ ಸತ್ಯವಾಚಂ ಇಂಥ ಮಾತುಗಳನ್ನೇ ನಮಗೆ ಹೇಳೋದ್ರಿಂದ. ಇದರಲ್ಲಿ ಮತ್ತೊಂದು ವಿಷಯವನ್ನು ಇಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವರು ಬಹಳಷ್ಟು ತಮ್ಮ ಒಂದು ಅನುಷ್ಠಾನದಲ್ಲಿ ನಿರತರಾಗಿದ್ದಾರೆ, ಅದ್ರ ಜೊತೆಗೆ ನಮ್ಮನ್ನು ಕೂಡ ಅದರಲ್ಲಿ ತೊಡಗಿಸಿದ್ದಾರೆ. ಆದರೆ
ನಾವು ಅವರ ಮಟ್ಟಕ್ಕೆ ಅನುಷ್ಠಾತರಾಗಿದ್ದೀವ ಅಂತಂದರೆ ಖಂಡಿತ ಇಲ್ಲ. ಅದು ಹೇಗೆ, ಯಾಕೆ ಅಂತ ಇಲ್ಲೊಂದು ಪ್ರಶ್ನೆ ಬಂದಾಗ ಅವರು ನಮಗೆ ಇಂಥ ನೀವು ಅನುಷ್ಠಾನಗಳನ್ನು ಪಾಲಿಸಿ ಅಂತ ಆಗಾಗ ಸಣ್ಣ ಸಣ್ಣದಾಗಿ ಹೇಳ್ತಾರೆ ಹೊತ್ತು, ಈಗ ನಾವು ಎಲ್ಲವನ್ನು ಅವರು ಮಾಡಿದ ಹಾಗೆ ಮಾಡಿ ಅಂತ ಕೂಡ ಅವರು ಹೇಳೋದಿಲ್ಲ. ಯಾಕಂದರೆ ಬಹಳಷ್ಟು ಇವತ್ತಿನ ದಿನಗಳಲ್ಲಿ ಅಂದರೆ ಪ್ರಾಕ್ಟಿಕಾಲಿಟಿ ಅಂತ ನಾವು ಏನು ಕರಿತೀವಿ, ಆ ಒಂದು ವಿಷಯದ ಪ್ರಕಾರ ನಾವು ನೋಡೋದಾದ್ರೆ, ಆ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ಬಹಳಷ್ಟು ಇವತ್ತು ಹಾಗೆ ನಾವು ಅದನ್ನು ಅನುಷ್ಠಿಸೋದಕ್ಕೆ ಆಗೋದಿಲ್ಲ. ನಾನು ಇಲ್ಲಿ ಪ್ರಾಕ್ಟಿಕಾಲಿಟಿ ಅಥವಾ ಕಾಲ ಅನ್ನೋದನ್ನು ಒಂದು ಎಕ್ಸ್ಕ್ಯೂಸ್ ಆಗಿ ತೊಗೊಂಡು ಹೇಳ್ತಾ ಇಲ್ಲ, ನೆಪವಾಗಿ ತೊಗೊಂಡು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೂ ಸಹ ಅಂಥ ಒಂದು ಎಕ್ಸ್ಕ್ಯೂಸನ್ನು ಇಲ್ಲದೆ, ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಏನು ಸಾಧ್ಯವೋ ಅದನ್ನು ಬಹಳಷ್ಟು ನಾವು ಕೂಡ ಅನುಷ್ಠಾನ ಮಾಡೋ ಹಾಗೆ ಆ ಸತ್ಯವಾಚಂ, ಆ ಸತ್ಯವಾಕನ್ನೇ ಯಾವಾಗಲೂ ನಮಗೆ ಭೂತಹಿತವಾದಂತಹ ವಾಕ್ಯಗಳನ್ನೇ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಮಯ ನಿಯತೆಯ ಸಾಧುವೃತ್ತಿಯ ಸಮೇತಂ, ಇಲ್ಲಿ ನಾವು ನೋಡೋದಾದ್ರೆ ಸಮಯ ನಿಯತೆಯ ಅಂತಂದರೆ ಇಲ್ಲಿ ಆಚಾರ್ಯರ ನಿಯಮನೆಯ ಪ್ರಕಾರ, ಅವರು ಮಾಡಿರುವಂತಹ ನಿಯಮನದ ಪ್ರಕಾರವೇ ಇವರು ತಮ್ಮಲ್ಲಿ ಅತ್ಯಂತ ಒಳ್ಳೆಯದಾದಂತಹ ಗುಣಗಳನ್ನು ಬೆಳೆಸ್ಕೊಂಡಿರಬೇಕು. ಹಾಗೆ ಬೆಳೆಸ್ಕೊಂಡಿರುವಂತಹ ಗುಣಗಳನ್ನು ಹಾಗೆ ಪ್ರದರ್ಶಿಸಬೇಕು. ಈಗಾಗಲೇ ನಾನು ಹೇಳಿದಾಗೆ ಸಂಕಲ್ಪ ಸೂರ್ಯೋದಯದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳಿರುವಂಥ ಬಹಳಷ್ಟು ವಿಚಾರಗಳನ್ನು ನಾನು ನಮ್ಮ ಸ್ವಾಮಿ ಹತ್ರ ಪ್ರತ್ಯಕ್ಷವಾಗಿ ಬಹಳಷ್ಟು ಉತ್ಸವಗಳಲ್ಲಿ ಅವರ ಜೊತೆ ಹೋಗಿ ಇರುವಂತಹ ಸಂದರ್ಭಗಳಲ್ಲಿ ಈ ಗುಣಗಳನ್ನೆಲ್ಲ ನೋಡೋದಕ್ಕೆ ಸಾಧ್ಯವಾಗಿದೆ. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಬೇರೆ ಶಿಷ್ಯರು ಅಥವಾ ಶಿಷ್ಯರಾಗಬೇಕು ಅಂತ ಆಸಕ್ತಿ ಇರುವಂಥವ್ರಿಗೆ, ಯಾವ ಸ್ವಾಮಿಯ ಶಿಷ್ಯರಾದರೂ ಸರಿ, ಇಲ್ಲಿ ಮುಖ್ಯವಾಗಿ ನಮ್ಮ ಸ್ವಾಮಿಯ ಶಿಷ್ಯರಾಗಬೇಕು ಅಂತ ಆಸೆ ಇರುವವರೆಗೂ ಸಹ ಎಲ್ರಿಗೂ ಸರಿ ಹೇಳ್ತಾ ಇರುವಂಥ ಮಾತು, ನಾವು ಇವತ್ತು ಎಷ್ಟೋ ಬೇರೆ ಬೇರೆ ಪ್ರತಿಬಂಧಕಗಳಿಂದ ನಾವು ಇಲ್ಲಿ ಕೂತ್ಕೊಂಡು, ಅಂದರೆ ಬೇರೆ ಯಾವುದೋ ಊರಲ್ಲಿ ಕೂತ್ಕೊಂಡು ಎಲ್ಲೋ ಇದ್ದು, ಇವತ್ತು ಹೇಗಿದ್ರು ಚಾತುರ್ಮಾಸ್ಯ ನಡೀತಾ ಇದೆ, ಅಲ್ಲಿ ಸನ್ಯಾಸಿಗಳನ್ನು ಹೋಗಿ ನಮಸ್ಕಾರ ಮಾಡುವಂಥದ್ದು ಬಹಳ ವಿಶೇಷವಾದ್ದು. ಆದರೆ ನಾವು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇರೋದ್ರಿಂದ ಹಾಗೆ ಹೋಗಿ ಇವತ್ತು ನಮಸ್ಕಾರ ಮಾಡೋದಕ್ಕೆ ಆಗದೇನೆ ಇರ್ಬೋದು. ಅಂಥ ಒಂದು ಸಮಯದಲ್ಲಿ ಇದು ನನಗೆ ಸಿಕ್ಕಿರುವಂತಹ ಒಂದು ಅತ್ಯಂತ ದೊಡ್ಡ ಭಾಗ್ಯವಾಗೇ ನಾನು ಭಾವಿಸ್ತೀನಿ. ಯಾಕೆ ಅಂತ ಅಂದರೆ, ಮೊದಲೇ ಹೇಳಿದಾಗ ಇದು ಮನೋವಾಕ್ ಶುದ್ಧಿಗಳನ್ನು ಕೊಡುವಂಥದ್ದು. ಆದ್ದರಿಂದ ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಸಮಯನಿಯತ ಸಾಧುವೃತ್ತಿಯ ಸಮೇತಂ ಅಂತ ಅಂದರೆ, ಈಗಾಗಲೇ ಇಂಥ ಒಂದು ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಒಂದು ಆ್ಯಟಿಟ್ಯೂಡನ್ನು, ವರ್ತನೆಯನ್ನು ಎಲ್ಲರ ಮುಂದೆನೂ, ಈಗ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅಂಥ ಒಂದು ದೇವಸ್ಥಾನದಲ್ಲಿ ಯಾರೋ ಗೊತ್ತಿಲ್ಲದೆ ಇರೋರು ಬಂದು ಇದ್ದಕ್ಕಿದ್ದ ಹಾಗೆ ಒಂದು ಮಗುವನ್ನು ಕರ್ಕೊಂಡು ಬಂದರು. ಅವರು ಹಾಗೆ ಸುಮ್ಮನೆ ನಿಂತಿದ್ದಾರೆ, ಆದರೆ ಆ ಮಗುವನ್ನು ನೋಡಿ ಮಾತಾಡಿಸುವಂಥದ್ದಾಗಿರಲಿ, ಹಾಗೆ ಗೊತ್ತಿರೋರು ಮಾತಾಡ್ಸಿದ್ರೆ ಅಲ್ಲಿ ಅವರೊಂದಿಗೆ ನಗ್ನಗ್ತಾ ಮಾತಾಡೋದಾಗಿರಲಿ, ಇದೆಲ್ಲ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಆದ್ದರಿಂದ ಇಂಥ ಒಂದು ವಿಷಯಗಳನ್ನು ಸಮಯ ನಿಯತೆಯ ಅಂತ ಅಂದರೆ ಆಚಾರ್ಯ ನಿಯಮನದ ಪ್ರಕಾರ ಅವರು ತಮ್ಮ ಆಚಾರ್ಯರು ಮಾಡುತ್ತಿದ್ದನ್ನು ಹಾಗೆ ಫಾಲೋ ಮಾಡಿ ಇವತ್ತು ಕೂಡ ತಾವು ಇದನ್ನು ಪಾಲನೆ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಡಂಭ ಅಸೂಯಾದಿ ಮುಕ್ತಂ ಅಂತ ನಾವು ನೋಡ್ತೀವಿ. ಡಂಭ ಅಸೂಯಾದಿ ಮುಕ್ತಂ ಅಂತ ಅಂದರೆ ಇಲ್ಲಿ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಹೇಳಲ್ಪಟ್ಟಿವೆ. ಇದರಲ್ಲಿ ಮುಖ್ಯವಾಗಿ ಡಂಭ ಅಂತ ಅಂದರೆ ಯಾವುದೇ ಖ್ಯಾತಿ ಲಾಭ ಪೂಜಾ ಅಂತ ಸ್ವಾಮಿ ವೇದಾಂತ ದೇಶಿಕರೇ ಹೇಳುವಂಥ ರೀತಿಯಲ್ಲಿ, ಖ್ಯಾತಿ ಅಂತ ಅಂದರೆ ಯಾವುದೇ ಕೆಲಸವನ್ನು ಶಿಷ್ಯರನ್ನು ಸೇರಿಸ್ಕೊಳ್ಳೋದು, ಹೆಚ್ಚೆಚ್ಚಾಗಿ ಹೋಗಿ ಹೊರಗಡೆ ಬೇರೆ ಬೇರೆ ಕೆಲಸಗಳನ್ನು ಖ್ಯಾತಿಗೋಸ್ಕರವೇ ಮಾಡೋದು. ಇದು ನನಗೆ ನಮ್ಮ ಸ್ವಾಮಿಯಲ್ಲಿ ಇರೋದ್ರಲ್ಲೇ ಅತ್ಯಂತ ಸ್ಫೂರ್ತಿದಾಯಕವಾದಂಥ ವಿಷಯ. ಯಾಕೆ ಅಂತ ಅಂದರೆ, ಇಂಥ ವಿಷಯಗಳು ಯಾವುದೋ ಒಂದು ಉತ್ಸವ ನಡೆಸುವಂಥದ್ದು ಇಲ್ಲ ಬೇರೆ ಯಾವುದೋ ಒಂದು ವಿಷಯಗಳನ್ನು ಮಾಡೋದು, ನಾ ಬಹಳಷ್ಟು ಉತ್ಸವಗಳನ್ನು ಆಯೋಜನೆ ಮಾಡುವಂಥ ಸಮಯದಲ್ಲಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂಥ ಸಮಯದಲ್ಲಿ ಬಿಹೈಂಡ್ ದ ಕರ್ಟನ್ ಅಂತ ಹೇಳ್ತೀವಲ್ಲ, ಆ ರೀತಿ ಹಿಂದೆ ಇದ್ದು ನೋಡುವಂಥ ಒಂದು ಅವಕಾಶ ದೊರಕಿದೆ. ಅಂಥ ಸಮಯಗಳಲ್ಲಿ ಈ ಉತ್ಸವಗಳು ನಡೆಯೋದಾಗಲಿ ಅಥವಾ ಹೆಚ್ಚೆಚ್ಚು ಶಿಷ್ಯರಿಗೆ ಈ ಒಂದು ವಿಷಯ ಹೋಗಿ ತಿಳಿಸ್ಬೇಕು ಅನ್ನೋ ಒಂದೇ ಗುರಿ ಇರುತ್ತೆ ಹೊತ್ತು, ಇದರಿಂದ ನನಗೆ ಇಂಥ ಖ್ಯಾತಿ ಬರಬೇಕು, ಇದರಿಂದ ನನಗೆ ಇಂಥ ಒಂದು ಲಾಭ ಉಂಟಾಗಬೇಕು, ಬೇರೆಯವರೆಲ್ಲ ಬಂದು ನನ್ನ ಹೀಗೆ ಬಂದು ಗೌರವಿಸಬೇಕು ಅಂತ ಎಳ್ಳಷ್ಟು ಕಿಂಚಿತಷ್ಟು ಇದನ್ನು ನಾನು ನೋಡಿಲ್ಲ, ಕಿಂಚಿತ್ತೂ ನೋಡಿಲ್ಲ, ಎಳ್ಳಷ್ಟು ನೋಡಿಲ್ಲ. ಇದೇ ಅತ್ಯಂತ ಸ್ಫೂರ್ತಿದಾಯಕವಾದ ವಿಷಯ ನನಗೆ. ಇದು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಅದಲ್ಲದೆ ಅದರ ಜೊತೆಗೆ ಮುಖ್ಯವಾಗಿ ಈಗ ತಾನೇ ನಾನು ಹೇಳಿದ ಹಾಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು ನಮ್ಮ ಸ್ವಾಮಿಯವರಿಗೆ ಅದು ತಿರುವುಳ್ಳ, ಅಂದರೆ ಅವರಿಗೆ ಅದು ಸಂತೋಷವನ್ನು ಕೊಡದೇ ಇರೋವಂಥ ವಿಷಯ ಆಗಿರ್ಬೋದು. ಹಾಗಿದ್ರೂ ಸಹ ಇದು ಅಡಿಯೇನನ ಕರ್ತವ್ಯ ಅನ್ನೋದರಿಂದ, ಅಂದರೆ ಈಗಾಗಲೇ ನಾವು ನೋಡುವಂಥ ರೀತಿಯಲ್ಲಿ ಗುರುಂ ಪ್ರಕಾಶಯೇ ಧೀಮಾನ್ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದ್ರ ಪ್ರಕಾರ ನಮ್ಮ ಗುರುಗಳನ್ನು ನಾವು ಪ್ರಕಾಶ ಪಡಿಸ್ಬೇಕು. ಅದರಲ್ಲೂ ಇವತ್ತು ಅಡಿಯೇನನ ಆಚಾರ್ಯರಾದಂತಹ ಡಾಕ್ಟರ್ ಶ್ರೀ APN ಸ್ವಾಮಿ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಈ ಅವಕಾಶವನ್ನು ಅವರ ಗುಣಗಳನ್ನು ಪ್ರಕಾಶ ಪಡಿಸೋಕ್ಕೋಸ್ಕರವೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹೊತ್ತು ಇದು ನನ್ನ ಕರ್ತವ್ಯದಿಂದ ಇದನ್ನು ಮಾಡ್ತಾ ಇದ್ದೀನಿ. ಅದಲ್ಲದೆ ಈ ಒಂದು ವಿಡಿಯೋ ಅವರಿಗೆ ಸಂತೋಷವನ್ನು ಕೊಡಲ್ಲ. ಯಾಕೆ ಅಂದರೆ ಇದು ಡಂಭ ಅಸೂಯಾದಿ ಮುಕ್ತಂ ಅನ್ನೋದನ್ನು ತೋರಿಸುತ್ತೆ. ಲಾಭ ಖ್ಯಾತಿ ಪೂಜಾ, ಇದರಲ್ಲಿ ಖ್ಯಾತಿ ಆಗಲಿ ಅಥವಾ ತನ್ನನ್ನು ಗೌರವಿಸಬೇಕು ಅನ್ನೋದಾಗಲಿ ಕಿಂಚತ್ತೂ ಕೂಡ ಅವ್ರಿಗೆ ಇಷ್ಟವಿಲ್ಲ. ಆದ್ದರಿಂದ ಇದು ಅವ್ರಿಗೆ ಇಷ್ಟ ಆಗಲ್ಲ. ಇದನ್ನು ನಾನು ಈ ವಿಡಿಯೋದಲ್ಲಿ ಹೀಗೆ ನೇರವಾಗಿ ಹೇಳುವಂಥ
ಒಂದು ಧೈರ್ಯವನ್ನು ಸಹ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಜಿತ ವಿಷಯಿ ಗಣಂ ಅಂತ ಅಂದರೆ ಈಗಾಗಲೇ ಇದಕ್ಕೆ ಉದಾಹರಣೆ ಹೇಳೋದಾದ್ರೆ ಬಹಳಷ್ಟು ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥದ್ದು. ಈ ವಿಷಯಗಳನ್ನು ನಾವು ಅವರು ಬೇರೆ ಬೇರೆ ಊರಿಗೆ ಹೋದಂತಹ ಸಮಯದಲ್ಲಿ ಎಷ್ಟೋ ಸಮಯದಲ್ಲಿ ಅವರಿಗೆ ತಾವು ಸ್ವಯಂ ಪಾಕವನ್ನು ಮಾಡಿಕೊಂಡು ತಿನ್ನುವಂಥ ಒಂದು ಸಂದರ್ಭ ಬರೋದ್ರಿಂದ ಅಲ್ಲಿ ಸಾಮಗ್ರಿಗಳು ಸರಿಯಾಗಿ ಸಿಗದೇ ಇರುವಂಥದ್ದು, ಇನ್ನೂ ಬೇರೆ ಬೇರೆ ಇಂಥ ಒಂದು ಪರಿಸ್ಥಿತಿಗಳು ಉಂಟಾದಂತಹ ಸಮಯದಲ್ಲಿ ಎಷ್ಟು ಲಭ್ಯವೋ ಆ ಸಮಯದಲ್ಲಿ ಅದು ಕೇವಲ ಒಂದು ಸಣ್ಣ ಒಂದು ಬಾಳೆಹಣ್ಣೆ ಇರ್ಬೋದು, ಅದನ್ನ ಮಾತ್ರ ಸ್ವೀಕರಿಸಿ ಹಾಗೆ ಸುಮ್ಮನೆ ಇರೋದಾಗ್ಲಿ, ಅಥವಾ ಮನೆಯಲ್ಲಿ ಬಹಳಷ್ಟು ಪ್ರಸಾದಗಳನ್ನು ಮಾಡಿರುವಂತಹ ಸಮಯದಲ್ಲೂ ಅದನ್ನ ಒಂದು ಮಿತಿಯಲ್ಲೇ ತಿನ್ನೋದಾಗ್ಲಿ, ಇದನ್ನೆಲ್ಲ ಬಹಳಷ್ಟು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಆದ್ರಿಂದ ಈ ಜಿತ ವಿಷಯಿ ಗಣಂ ಅನ್ನೋದು ಕೂಡ ಹಾಗೆ ಸರಿ ಹೊಂದುತ್ತೆ. ದೀರ್ಘ ಬಂಧುಂ ಅಂತ ಹೇಳಿದ್ರೆ ಉದಾಹರಣೆಗೆ ಯಾರೋ ಒಬ್ಬರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ಳುವಂಥದ್ದು. ಈ ವಿಷಯವನ್ನ ನನಗೂ ಕೂಡ ನಮ್ಮ ಸ್ವಾಮಿಯವರು ಬೋಧಿಸಿದ್ದಾರೆ. ಆ ಸಂಪರ್ಕವನ್ನ ಇಟ್ಕೊಂಡು ಅವರ ಜೊತೆ ಆಗಾಗ ಮತ್ತೆ 10 ದಿನಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಅಥವಾ ಇನ್ನೂ ಅವರು ಬಹಳ ನಮಗೆ ಆಪ್ತರಾಗಿದ್ದಾರೆ ಅಂತ ಅಂದ್ರೆ ಇನ್ನೂ ಕಡಿಮೆ ದಿನಗಳಿಗೆ ಒಂದು ಸರಿ ಅವರ ಜೊತೆಗೆ ಫೋನ್ನಲ್ಲಿ ಮಾತಾಡೋದಾಗ್ಲಿ ಅಥವಾ ಅವರನ್ನು ಹೋಗಿ ನೇರವಾಗಿ ಭೇಟಿ ಮಾಡೋದಾಗ್ಲಿ, ಇದನ್ನ ಆಗಾಗ ಮಾಡ್ತಾ ಇರಬೇಕು ಅಂತ ನನಗೂ ಸಹ ಉಪದೇಶ ಮಾಡಿದ್ದಾರೆ. ಅದರ ಜೊತೆಗೆ ತಾವು ಮಾಡೋದನ್ನ ಅಡಿಯನ್ನು ಖಂಡಿತವಾಗಿ ನೋಡಿದ್ದೇನೆ. ಆ ರೀತಿಯಲ್ಲಿ ಒಬ್ಬರ ಜೊತೆಗೆ ಆ ಒಂದು ಕಾಂಟ್ಯಾಕ್ಟ್ ಅನ್ನ, ಶಿಷ್ಯರು ಅಂತ ಅಂದ್ರೆ ದೀರ್ಘ ಬಂಧು ಅಂದ್ರೆ ಶಿಷ್ಯರ ಜೊತೆ ಮಾತ್ರ ಈ ಒಂದು ದೀರ್ಘವಾದ ಬಂಧವನ್ನ ಇಟ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಶಿಷ್ಯರು ಅಲ್ಲದೆ ಇರುವವರು ಸಹ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅಂತ ಅಂದ್ರೆ ಯಾರು ಶಿಷ್ಯರಲ್ವೋ ಅವರ ಜೊತೆಗೆ ಹಾಗೆ ಒಂದು ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅವರನ್ನು ಸಹ ದೀರ್ಘ ಬಂಧು ಬಹಳಷ್ಟು ದಿನಗಳ ಕಾಲ ಸಂಪರ್ಕದಲ್ಲಿ ಇಟ್ಕೊಳ್ಳುವಂಥದ್ದು. ಅದರ ಜೊತೆಗೆ ಮತ್ತೊಂದು ವಿಷಯ ಇಲ್ಲಿ ಯಾವಾಗಲೂ ಲಭ್ಯವಾಗಿರುವಂಥದ್ದು, ಆ ಎಲ್ರಿಗೂ ಯಾವಾಗಲೂ ಎಲ್ಲ ರೀತಿಯಲ್ಲೂ ಲಭ್ಯವಾಗಿರುವಂಥದ್ದು ಈ ದೀರ್ಘ ಬಂಧು ಅನ್ನುವಂಥದ್ದು ತೋರಿಸುತ್ತೆ. ಯಾವಾಗ ನಾವು ಸಂಪರ್ಕ ಮಾಡಿದ್ರು ನಮ್ಮ ಸ್ವಾಮಿಯವರು ನಮಗೆ ಸಿಗ್ತಾರೆ, ಆದರೆ ಅವರನ್ನ ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇರೋರು ನಾವೇನೆ. ಅಲ್ಲಿಗೆ ಅಪಚಾರ ನಮ್ಮ ಮೇಲೇನೆ ಇದೆ. ದಯಾಳು ಅಂತ ಅಂದ್ರೆ ಇಲ್ಲಿ ಅವರು ಎಂಥ ದಯಾಳು ಅನ್ನುವಂಥ ವಿಷಯವನ್ನ ತೋರಿಸುತ್ತೆ. ಈಗಾಗಲೇ ನಾವು ಮೇಲೆ ಹೇಳಿದ ಹಾಗೆ ಎಲ್ಲಾ ವಿಷಯಗಳನ್ನ ಖ್ಯಾತಿ, ಲಾಭ, ಪೂಜೆ ಇದಕ್ಕೆ ಯಾವುದೇ ಕಾರಣಕ್ಕೆ ಅಂತ ಯಾವುದೇ ವಿಷಯಗಳನ್ನ ಮಾಡದೇ ಇರೋದ್ರಿಂದ ಅದರಲ್ಲೇ ನಮಗೆ ಈ ದಯಾಳು ಅನ್ನುವಂಥ ಗುಣ ನಮಗೆ ತೋರಿಸುತ್ತೆ. ಅಂದ್ರೆ ಯಾವುದೇ ಕೆಲಸ ಮಾಡೋದಾಗ್ಲಿ ಅಥವಾ ಶಾಸ್ತ್ರಗಳ ಒಂದು ಉಪದೇಶ ಮಾಡೋದಾಗ್ಲಿ ಅದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಂಥ ಒಂದು ಫೇವರ್ನ ನನ್ನ ಶಿಷ್ಯ ಮಾಡ್ತಾ ಇದ್ದಾನೆ ಅಥವಾ ಇಂಥ ಒಂದು ವಿಷಯಕ್ಕಾಗಿ ನಾ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರವಾಗಿ ನಾ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲ. ಕೇವಲ ಕೃಪೆಯ ಒಂದು ಆಧಾರದ ಮೇಲೆ ಆ ಉಪದೇಶಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಸ್ಖಾಲಿತ್ಯೇ ಶಾಸಿತಾರಂ ಅಂತ ಅಂದ್ರೆ ಇಂಥ ವಿಷಯಗಳನ್ನ ಮಾಡಬೇಕು, ಇಂಥದ್ದನ್ನ ಮಾಡಬಾರ್ದು ಅಂತ ಇದು ಬಹಳ ನಿಷ್ಠೆಯಿಂದ ನಮ್ಮ ಸ್ವಾಮಿ ನನಗೆ ಇಂಥ ಒಂದು ಉಪದೇಶಗಳನ್ನು ಮಾಡಿರುವಂಥದ್ದನ್ನ ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ. ಇಂಥದ್ದನ್ನ ನನಗೂ ಮಾಡಿದ್ದಾರೆ, ಇನ್ನು ಮಿಕ್ಕಿದವ್ರಿಗೂ ಮಾಡಿದ್ದಾರೆ. ಇಂಥ ಕಡೆ ಹೀಗೆ ನೀನು ಪಬ್ಲಿಕಲ್ಲಿ ಹೋದ್ರೆ ಹೀಗೆ ಇರಬೇಕು, ಅದೇ ರೀತಿ ನೀನು ಮನೆಯಲ್ಲಿದ್ದರೆ ಹೀಗೆ ನಿಷ್ಠೆಯಿಂದ ಇರಬೇಕು ಅಂತ ಹೇಳಿ ಎಂಥ ಕಡೆ ಹೇಗಿರಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಇಂಥ ಉಪದೇಶಗಳನ್ನು ಬಹಳಷ್ಟು ಮಾಡಿದ್ದಾರೆ. ಇದೆಲ್ಲ ಇರಲಿ, ಈಗಾಗಲೇ ನಾವು 13 ಗುಣಗಳನ್ನ ಈ ಶ್ಲೋಕದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಹೇಳಿದ್ರನ್ನು ನೋಡ್ಬಿಟ್ಟಿದ್ದೀವಿ. ಇನ್ನೂ 14ನೇ ಗುಣ ಬಾಕಿ ಇದೆ. ಆದರೆ ಈ ಎಲ್ಲ ಗುಣಗಳನ್ನ ನಮ್ಮ ಸ್ವಾಮಿಯವರು ಹೀಗೆ ಹೇಳಿ ನಾವು ಅದನ್ನ ಎಷ್ಟರ ಮಟ್ಟಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಕ್ಕೆ ಪಾಲಿಸ್ತಾ ಇದ್ದೀವಿ ಅಂತ ಅಂದ್ರೆ ಅದಕ್ಕೆ ಒಂದೇ ಕಾರಣ, ನಮ್ಮ ಸ್ವಾಮಿಯವರು ಮೊದಲು ಅದನ್ನ ಮಾಡಿ ತೋರಿಸಿರೋದ್ರಿಂದ. ಅವರು ಮಾಡದೆ ಅವ್ರು ಏನಾದ್ರು ನೀವು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರೆ ನಮ್ಮಂಥ ಶಿಷ್ಯರು ಖಂಡಿತವಾಗ್ಲೂ ನೀವು ಯಾರು ಹೇಳೋದಕ್ಕೆ ಇದನ್ನೆಲ್ಲ ನಾವು ಯಾಕೆ ಮಾಡಬೇಕು ಅಂತಾನೆ ಪ್ರಶ್ನೆ ಕೇಳ್ತಾ ಇದ್ವಿ. ಹೀಗಿರೋದ್ರಿಂದ ಸ್ವಪರ ಹಿತಪರಂ ಅಂತ ಹೇಳೋದ್ರಿಂದ ತನಗೆ ಯಾವುದು ಹಿತವೋ ಅದರ ಜೊತೆಗೆ ಶಿಷ್ಯನಿಗೂ ಯಾವುದು ಹಿತವೋ ಇಂಥ ಒಂದು ವಿಷಯಗಳನ್ನೇ ಅವರು ನಮಗೆ ಬೋಧಿಸ್ತಾರೆ. ಅಂಥ ಒಂದು ವಿಷಯಗಳನ್ನೇ ನಾವು ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಈ ಒಂದು ವಿಷಯದ ಮೂಲಕ ನಾವು ನೋಡ್ತಾ ಇದ್ದೀವಿ. ಸ್ವಪರ ಹಿತಪರಂ ಅನ್ನೋದಕ್ಕೆ ನಮ್ಮ ಸ್ವಾಮಿಯಲ್ಲಿ ನೋಡೋದಾದ್ರೆ ನಮ್ಮ ಸ್ವಾಮಿ ನಮಗೆ ಹೇಳುವಂಥ ವಿಷಯಗಳು ಎಲ್ಲವೂ ಸಹ ನಮ್ಮ ಹಿತಕ್ಕೆ ಆಗಿರುತ್ತೆ ಅನ್ನೋದನ್ನ ಸ್ವಲ್ಪ ನಿಧಾನಕ್ಕೆ ರಿಯಲೈಸ್ ಮಾಡ್ತೀವಿ ನಾವು. ಹಾಗೆ ನಿಧಾನಕ್ಕೆ ರಿಯಲೈಸ್ ಮಾಡಿದ್ರು ಸಹ ಅದರ ನಂತರ ಅದರಿಂದ ಅವರಿಗೆ ಯಾವುದೇ ರೀತಿಯಾದ ಧಕ್ಕೆ ಬರದಂತಹ ಒಂದು ಕೆಲಸಗಳನ್ನ ನಾವು ಮಾಡ್ತೀವಿ ಅನ್ನೋದು ತನಗೂ ಅದು ಹಿತವಾಗಿರುತ್ತೆ, ನಮಗೂ ಹಿತವಾಗಿರುತ್ತೆ. ಸ್ವಪರ ಹಿತಪರಂ ಅನ್ನೋದು ಇದರಿಂದ ನಮಗೆ ತಿಳಿಯುತ್ತೆ. ಹಾಗೆ ತಮ್ಮ ಜೀವನದಲ್ಲಿ ಮೇಲೆ ಬರಬೇಕು ಅಂತಾನೆ ಅಂದ್ರೆ ಶಿಷ್ಯರು ಬಂದು ಒಳ್ಳೆಯ ಒಂದು ಸ್ಥಾನವನ್ನ ಪಡ್ಕೋಬೇಕು ಅನ್ನೋ ಒಂದು ಕಾರಣದಿಂದಲೇ ನಮ್ಮ ಆಚಾರ್ಯರು ಅಂದರೆ ಡಾಕ್ಟರ್ ಶ್ರೀ APN ಸ್ವಾಮಿ ಅವರು ಎಲ್ಲ ಉಪದೇಶಗಳನ್ನು ಮಾಡ್ತಾರೆ, ಹೀಗಿರಬೇಕು ಹಾಗಿರಬೇಕು ಅಂತ ಹೇಳ್ತಾರೆ ಅನ್ನೋದನ್ನು ಸಹ ಸ್ವಪರ ಹಿತಪರಂ ಅನ್ನೋದಕ್ಕೆ ನಾವು ನೋಡ್ಬೋದು. ಹೀಗೆ ಸಿದ್ಧಂ ಸತ್ಸಂಪ್ರದಾಯ ಅನ್ನುವಂತಹ ಈ ಶ್ಲೋಕದಲ್ಲಿ ಬರುವಂತಹ ಈ 14 ವಿಷಯಗಳು, ಈ 14 ವಿಷಯಗಳೂ ಸಹ ನಮ್ಮ ಡಾಕ್ಟರ್ ಶ್ರೀ APN ಸ್ವಾಮಿ ಅವರಿಗೆ ಹೇಗೆ ಹೊಂದುತ್ತೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಈ ಗುರುಪೂರ್ಣಿಮೆಯ ದಿನದಂದು ನೋಡಿದ್ದೀವಿ. ಇನ್ನು ಇದನ್ನ ವಿಸ್ತಾರವಾಗಿ ಒಂದೊಂದು ವಿಷಯಗಳನ್ನ, ಈ ಘಟನೆಗಳನ್ನ ಹಾಗೆ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ಬೋದು. ಅದಕ್ಕೆ ಸಮಯ ಇನ್ನೂ ಹೆಚ್ಚಾಗಿ ಹಿಡಿಯುತ್ತೆ. ಒಂದು ಎರಡನೇದು ಅದನ್ನು ಹೇಳ್ತಾ ಹೋದ್ರೆ ಹಾಗೆ ಹೇಳ್ತಾನೆ ಹೋಗ್ಬೋದು. ಅಂತ ಒಂದು ಅನುಭವಗಳು ಬಹಳಷ್ಟು ವಿಷಯಗಳಲ್ಲಿ ನಡೆದಿದೆ. ಉದಾಹರಣೆಗೆ ಈಗ
ಯಾವ ಸಮಯದಲ್ಲಿ ಹೇಗಿರಬೇಕು ಅಂತ ಉಪದೇಶ ಮಾಡಿದ್ದಾರೆ ನಮ್ಮ ಸ್ವಾಮಿ ಅಂತ ಹೇಳಿದೆ. ಈಗ ನಮ್ಮ ಸ್ವಾಮಿಯವರು ಅವರ ಮನೆಯಲ್ಲಿ ಮಾಡುವಂತಹ ಜಪವಾಗಿರ್ಬೋದು, ಮಿಕ್ಕಿದ ಅನುಷ್ಠಾನಗಳಾಗಿರ್ಬೋದು, ಅದೆಲ್ಲ ಬಹಳ ಆ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಪ ಸಮಯದಲ್ಲಿ ಬಹಳ ವೇಗವಾಗಿ ಮಾಡುವಂಥ ಒಂದು ವಿಚಾರಗಳು. ವೇಗವಾಗಿ ಮಾಡ್ತಾರೆ ಅಂದರೆ ಅದನ್ನು ಸರಿಯಾಗಿ ಮಾಡೋದಿಲ್ಲ ಅನ್ನೋ ಅರ್ಥವಲ್ಲ. ಅದು ವೇಗವಾಗಿ ಮಾಡಿ ಮತ್ತಿತರ ಕೆಲಸಗಳನ್ನು ನೋಡಬೇಕು, ಮತ್ತಿತರ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕು ಅನ್ನೋದಕ್ಕಾಗಿ ಹಾಗೆ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಸ್ವಾಮಿ ಹೀಗೇನೆ ಅಂತ ಒಂದು ಅಸಂಪ್ಷನ್ನಲ್ಲಿ, ಆ ಒಂದು ಆಲೋಚನೆಯಲ್ಲಿ ನಾನು ಇದ್ಬಿಟ್ಟಿದ್ದೆ. ಇದು ತಪ್ಪು ಅಂತ ಹೇಳಿ ತಲೆ ಮೇಲೆ ಹೊಡೆದು ಸರಿ ಮಾಡೋ ಹಾಗೆ ಒಂದು ಘಟನೆ ನಡೀತು. ನಾವು ಇದೇ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಂತಹ ಸಮಯದಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಸ್ವಾಮಿಯವರು ತಮ್ಮ ಜಪ ಇತ್ಯಾದಿ ಅನುಷ್ಠಾನಗಳನ್ನು ಬಹಳ ವಿಸ್ತಾರವಾಗಿ, ಯಾಕೆ ಅಂತ ಅಂದರೆ ಆ ಪುಣ್ಯಕ್ಷೇತ್ರ ಅಷ್ಟೊಂದು ಮಹಿಮೆ ಉಳ್ಳದ್ದು, ಅಲ್ಲಿ ಜಪ ಇತ್ಯಾದಿಗಳನ್ನು ಮಾಡೋದು ಅನ್ನೋದು ಅಂಥ ಮಹಿಮೆ ಇದ್ದಿದ್ದರಿಂದ ಆ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಸ್ವಾಮಿಯವರು ಬಹಳ ವಿಸ್ತಾರವಾಗಿ ತಮ್ಮದೇ ಆದ ಸಮಯವನ್ನು ತಗೊಂಡು ತಮ್ಮ ಅನುಷ್ಠಾನವನ್ನು ಮಾಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕಾಗಿ ನಮ್ಮ ಸ್ವಾಮಿಯವರು ಹೀಗೆ ಹಾಗೆ ಅಂತ ಮೊದಲೇ ಒಂದು ಅಸಂಪ್ಷನ್ನ ಮಾಡ್ಕೊಂಡು ಹೀಗಿದ್ದಾರೆ ಅಂತ ಹೇಳಿ ಈಗ 2-3 ಸರಿ ನನ್ನ ಜೀವನದಲ್ಲಿ ಆಗಿದೆ. ಹಾಗೆ ಅನ್ಕೊಂಡಿರೋದ್ರಿಂದ ಅದು ಒಂದು ಸಮಯಕ್ಕೆ ಸರಿಯಾಗಿ ಹೀಗೆ ತಲೆ ಮೇಲೆ ಹೊಡೆದು ನಾನು ಹೀಗಿಲ್ಲ ಅಂತ ಹೇಳಿ ನಮ್ಮ ಸ್ವಾಮಿಯವರು ತೋರಿಸುವಂಥ ರೀತಿಯಲ್ಲೂ ಬಹಳಷ್ಟು ಘಟನೆಗಳು ನಡೆದಿದೆ. ಆದ್ದರಿಂದ ಈ ಒಂದು ದಿನದಲ್ಲಿ, ಗುರುಪೂರ್ಣಿಮೆಯ ಈ ಒಂದು ದಿನದಲ್ಲಿ ಎಲ್ಲ ಆಚಾರ್ಯರು, ಸಾಮಾನ್ಯವಾಗಿ ಸನ್ಯಾಸಿಗಳು ಈ ಚಾತುರ್ಮಾಸ್ಯವನ್ನು ಆರಂಭಿಸುವಂಥ ಈ ಸಮಯದಲ್ಲಿ ಈ ಒಂದು ದಿನದಂದು ಅಡಿಯೇನನ ಕಾಲಕ್ಷೇಪ ಆಚಾರ್ಯರಾದಂತಹ ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಕೆಲವೊಂದು ಕಲ್ಯಾಣ ಗುಣಗಳನ್ನು ಈ ಸಮಯದಲ್ಲಿ ಅಡಿಯೇನ ಅನುಭವಿಸಿರುವಂತಹ ಕೆಲವೊಂದು ಘಟನೆಗಳನ್ನು ನಿರ್ದಿಷ್ಟವಾಗಿ ಹೇಳಿದಿದ್ರೂ ಸಹ ಈ ಘಟನೆಗಳನ್ನು ನಾನು ಕಂಡಿರೋದನ್ನು, ಮೇಲ್ನೋಟಕ್ಕೆ ಹೇಳಿರೋದನ್ನು ಅವರ ಸ್ಮರಣೆಯಿಂದ ನಮಗೆ ಒಂದು ಮನೋವಾಕ್ಕಾಯಗಳ ಶುದ್ಧಿ ಏರ್ಪಡುತ್ತೆ ಅಂತ ಹೇಳಿ ಈ ಒಂದು ಅವಕಾಶವನ್ನು ನಾನು ಗುರುಪೂರ್ಣಿಮೆಯ ದಿನ ತೆಗೆದುಕೊಂಡು ಇದು ನಮ್ಮ ಸ್ವಾಮಿಯವರಲ್ಲಿ ಅವರಿಗೇನೆ ಈ ಒಂದು ವಿಡಿಯೋವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾನ್ಯ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ವಾದಿದ್ವೀಪ ಶಿರೋಭಂಗ ಪಂಚಾನು ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜೇತಾಂ ಭುವಿ. ಶ್ರೀಮತೆ ಶ್ರೀ ಲಕ್ಷ್ಮೀ ನೃಸಿಂಹ ದಿವ್ಯಪಾದುಕಾ ಸೇವಕ ಶ್ರೀವನ್ ಷಡೋಪ ಶ್ರೀ ನಾರಾಯಣ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ಶ್ರೀವನ್ ಷಡೋಪ ಶ್ರೀ ರಂಗನಾಥ ಯತೀಂದ್ರ ಮಹಾದೇಶಿಕಾಯ ನಮಃ. ಶ್ರೀಮತೆ ವಾತ್ಸ್ಯ ಶ್ರೀ ಕೃಷ್ಣಹರಿ ಮಹಾದೇಶಿಕಾಯ ನಮಃ. ಅಸ್ಮದ್ ಗುರುಭ್ಯೋ ನಮಃ.